ವರ್ತೂರಿನ ದಿ ಗ್ರೀನ್ ಸ್ಕೂಲ್ ಬೆಂಗಳೂರು ಆವರಣದಲ್ಲಿರುವಂತಹ ಭಾರತದ ಮೊಟ್ಟಮೊದಲ ಬ್ಯಾಂಬೋ ಗ್ಯಾಲರಿಯನ್ನ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದ್ದಾರೆ. ದಿ ಗ್ರೀನ್ ಸ್ಕೂಲ್ ಬೆಂಗಳೂರು ಶಾಲೆ ತನ್ನ ಬ್ಯಾಂಬೋ ಫಾರ್ ಬೆಂಗಳೂರು ಕಾರ್ಯಕ್ರಮದ ಭಾಗವಾಗಿ ಬಿದಿರಿನ ಬೈಸಿಕಲ್ಗಳನ್ನು ತಯಾರಿಸಿದೆ. ಬಿದಿರಿನ ಸೈಕಲ್ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಕಂಡುಬಂತು. ಹೀಗಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿದ್ಯಾರ್ಥಿಗಳೊಂದಿಗೆ ಬಿದಿರಿನ ಸೈಕಲ್ನಲ್ಲಿ ಸಂಚರಿಸಿ ಗಮನ ಸೆಳೆದರು. ವಿಭಿನ್ನ ರೀತಿಯಲ್ಲಿ ಸಾಮಾಜಿಕ ಜಾಲತಾಣವನ್ನ ಬಳಸಿಕೊಳ್ತಾ ಇರುವಂತಹ ಕರ್ನಾಟಕದ 3 ಪಕ್ಷಗಳು ತಮ್ಮ ಸರ್ಕಾರವನ್ನ ಸಮರ್ಥಿಸಿಕೊಳ್ಳುತ್ತಾ ಇನ್ನೊಂದು ಸರ್ಕಾರದ ಮತ್ತು ಸರ್ಕಾರದ ಸಚಿವರ ಕಾರ್ಯವೈಖರಿಯನ್ನ ಟೀಕಿಸುವ ಕೆಲಸವನ್ನ ಮಾಡುತ್ತಿವೆ. ಬಿಜೆಪಿ ಮಾಡಿರುವ ಟ್ವೀಟ್ನಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಕಾಲೆಳೆಯುವಂತ ಕೆಲಸವನ್ನ ಬಿಜೆಪಿ ಐಟಿ ಸೆಲ್ ಮಾಡಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿಯು ತಮ್ಮ ಸರ್ಕಾರವನ್ನ ಸಮರ್ಥಿಸಿಕೊಳ್ಳುತ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣವನ್ನ ಸಕ್ರಿಯವಾಗಿ ಬಳಸಿಕೊಳ್ತಾ ಇದೆ. ಜೆಡಿಎಸ್ ಪಾರ್ಟಿಯು ಕೂಡ ಕಾಂಗ್ರೆಸ್ ಅನ್ನ ದೂರೋದಕ್ಕೆ ಟ್ವಿಟರ್ ಮತ್ತು ಫೇಸ್ಬುಕ್ ಅನ್ನ ಬಳಸಿಕೊಳ್ತಾ ಇದೆ. ಮಹಾರಾಜ ಮಂಜು ಮುಂದೆ ಆಕಾಶದಲ್ಲಿ ನೀ ದೀಪ ವಾದ್ಯ ಹಾಡನ್ನ ತುಂಬಾ ಫೀಲಿಂಗ್ ಇಂದ ಮೋಕ್ಷಿತ ಪೈ ಹಾಡಿದ್ದರು. ಹಾಡನ್ನ ಹಾಡ್ತಾ ಹಾಡ್ತಾ ಮೋಕ್ಷಿತ ಪೈ ಕಣ್ಣೀರು ಸುರಿಸಿದ್ರು. ಈ ವೇಳೆ ಮಂಜು ಹಾಗೂ ಗೌತಮಿ ಜಾಧವ್ ಕೂಡ ಭಾವುಕರಾಗಿದ್ರು. ಆದ್ರೆ ಟಾಸ್ಕ್ ನಲ್ಲಿ ಗೆದ್ದಾಗ ಅದೇ ಹಾಡನ್ನ ಜಿದ್ದಿನಿಂದ ಹಾಡಿದ್ರು ಮಂಜು. ಇದನ್ನ ಗಮನಿಸಿ ವೀಕ್ಷಕರು ಗೆಲುವು ಸಾಧಿಸಿದಾಗ ಈ ಹಾಡನ್ನ ಹಾಡೋದು ಬೇಕಿತ್ತ, ಭಾವನೆಗಳಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಜು ಟಾಸ್ಕ್ ಗೆದ್ದರೂ ವ್ಯಕ್ತಿತ್ವದಲ್ಲಿ ಸೋತಿದ್ದಾರೆ ಅಂತಲೂ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂರಲ್ಲ ಅಂತ ಸ್ವಾಮೀಜಿಯವರಿಗೆ ಹೇಳಿದ್ದೇನೆ. ನಮ್ಮ 74% ಜನರಿಗೆ ನ್ಯಾಯ ಸಿಗಬೇಕು, ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ರು. ನಮ್ಮ ಸರ್ಕಾರ ಇರ್ಲಿ ಬೇರೆ ಯಾವ ಸರ್ಕಾರ ಇದ್ರೂ ಕೆಡುವುದೇ. 2028ಕ್ಕೆ ನಾನು ಸುಮ್ಮನೆ ಕೂರುವುದಿಲ್ಲ. ಈವರೆಗೂ ನಮಗೆ ಎಲ್ಲರೂ ಮೋಸ ಮಾಡಿದ್ದಾರೆ. ಕುರುಬರು, ಉಪ್ಪಾರ, ಸುಣಗಾರ ಸಮಾಜದವರು ಅಧಿಕಾರಕ್ಕೆ ಬರಲಿ, OBCಗಿಂತ STಗೆ ಹೆಚ್ಚಿನ ಪ್ರಮಾಣ ಬರಬೇಕು ಅನ್ನೋದು ನಮ್ಮ ಕಂಡೀಷನ್. ನನಗೆ ಒಬ್ಬನಿಗೆ ಶಕ್ತಿ ಸಾಲುತ್ತಿಲ್ಲ, ನೀವು ಕೈ ಜೋಡಿಸಿ ಅಂತ ಸ್ವಾಮೀಜಿ ಅವರಿಗೆ ಕೇಳಿದ್ದೇನೆ ಅಂತ ಹೇಳಿದ್ರು.